ಹಾಯ್ ಎಲ್ಲರಿಗೂ ನನ್ನ ನಮಸ್ಕಾರ. ಇವತ್ತಿನ ರೆಸಿಪಿ ನೋಡ್ಬೋದು ಎಷ್ಟು ಚೆನ್ನಾಗಾಗಿದೆ. ಹಾಗೆ ಅದರ ಜೊತೆ ಒಂದು ಗ್ರೇವಿ ನೋಡಲಿಕ್ಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಟೇಸ್ಟ್ ಕೂಡ ಇದೆ. ಹೇಗೆ ಮಾಡೋದು ಅಂಥೇಳಿ ನೋಡೋಣ. ಒಂದು ಬಾಣಲೆ ಮೇಲೆ ನಾನು ಕೊತ್ತಂಬರಿ ಕಾಳು ಮೆಣಸು ಹಾಗೆ ಕೆಂಪು ಮೆಣಸನ್ನು ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೇನೆ. ಹುರ್ಕೊಳ್ಳುವಾಗ ಕೆಂಪು ಕಲರ್ ಬರೋವರೆಗೆ ಹುರ್ಕೊಳ್ಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಇದರ ಮೇಲೆ ನಾವು ಮಾಡುವಂಥ ಒಂದು ಪದಾರ್ಥದ ರುಚಿ ಇರುತ್ತದೆ. ಹಾಗೆ ನೋಡಿ, ಸ್ವಲ್ಪ ಹುರ್ಕೊಂಡ ನಂತರ ನಾನೇನು ಮಾಡಿದ್ದೇನೆ, ಅದನ್ನು ಸಣ್ಣ ಪ್ಲೇಟಿಗೆ ತಗೊಂಡಿದ್ದೇನೆ. ಅದೇ ಬಾಣಲೆ ಮೇಲೆ ಸೊಂಪನ್ನು ಹಾಕಿ ಸ್ವಲ್ಪ ಬಿಸಿ ಮಾಡಿ ಅದರ ಮೇಲೆ ಸ್ಪೈಸಸ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಅದು ಸ್ವಲ್ಪ ಕಾದ ನಂತರ ಅದೇ ಪ್ಲೇಟಿಗೆ ನಾನು ಇದನ್ನು ಕೂಡ ಹಾಕ್ತಾ ಇದ್ದೇನೆ, ನೋಡ್ಬೋದು. ಹಾಗೆ ಇದನ್ನೆಲ್ಲ ತಗೊಂಡು ಹೋಗಿ ನಾನು ಒಂದು ಮಿಕ್ಸರ್ ಬೌಲಲ್ಲಿ ಹಾಕ್ತಾ ಇದ್ದೇನೆ. ಹಾಗೆ ಅದರ ಜೊತೆ ಒಂದು ಪುದೀನ ಸೊಪ್ಪು, ಹಾಗೆ ಶುಂಠಿ, ಹಾಗೆ ಬೆಳ್ಳುಳ್ಳಿ, ಹಾಗೆ 4 ಹಸಿಮೆಣಸಿನಕಾಯಿಯನ್ನು ತಗೊಂಡಿದ್ದೇನೆ. ಹಾಗೆ ಅದರ ಜೊತೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೇನೆ. ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟನ್ನು ಮಾತ್ರ ನಾನು ಸೇರಿಸ್ಕೊಳ್ತಾ ಇದ್ದೇನೆ. ನೀವು ನೋಡ್ಬೋದು ಗ್ರೇವಿ ಹೇಗೆ ಬಂದಿದೆ ಅಂಥೇಳಿ. ಇಷ್ಟ ಆದರೆ ನಮಗೆ ಸಾಕಾಗುತ್ತೆ. ಹಾಗೆ ಒಂದು ಬೌಲಲ್ಲಿ ಚಿಕನನ್ನು ತಗೊಂಡಿದ್ದೇನೆ. ನೀವು ಎಷ್ಟು ಬೇಕೋ ಅಷ್ಟನ್ನು ಚಿಕನನ್ನು ತಗೊಳ್ಬೋದು. ಹಾಗೆ ಬಿಟ್ಟಿದ್ದಂಥ ಒಂದು ಮಸಾಲೆಯ ಅರ್ಧ ಭಾಗನ ಮಾತ್ರ ನಾನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೇನೆ. ಇನ್ನು ಉಳಿದಂಥ ಒಂದು ಸ್ವಲ್ಪ ಗ್ರೇವಿ ನಮಗೆ ಚಿಕನ್ ಗ್ರೇವಿ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ನೀವು ಮುಂದೆ ನೋಡ್ಬೋದು. ಹಾಗೆ ಇದರ ಮೇಲೆ ಸಣ್ಣ ಒಂದು ಲಿಂಬುವನ್ನು ನಾನು ಹಾಕ್ತಾ ಇದ್ದೇನೆ. ಆಮೇಲೆ ಕಲಸಿದ ನಂತರ ನೀವು ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ, ಕಲರೆಲ್ಲ ಹೇಗಿದೆ ಅಂತ ಹೇಳಿ. ಹಾಗೆ ಇದನ್ನು 15 ನಿಮಿಷಗಳ ಕಾಲ ಹಾಗೆ ಇಡ್ತೇನೆ. ಒಂದು ಕುಕ್ಕರಿಗೆ ಸ್ವಲ್ಪ ತುಪ್ಪ ಹಾಗೂ ಎಣ್ಣೆಯನ್ನು ಹಾಕ್ಕೊಂಡು ಇದನ್ನು ಸ್ವಲ್ಪ ಬಿಸಿಯಾದ ನಂತರ ಈರುಳ್ಳಿಯನ್ನು ಹಾಕ್ತಾ ಇದ್ದೇನೆ, ನೋಡ್ಬೋದು. ಈರುಳ್ಳಿ ಸ್ವಲ್ಪ ಮೆತ್ತಗಾಗುವ ಒಂದು ಸಲುವಾಗಿ ನಾನು ಸ್ವಲ್ಪ ಉಪ್ಪನ್ನು ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಯಾಕೆಂತ ಉಪ್ಪು ಹಾಕಿದರೆ ಬೇಗ ಮೆತ್ತಗಾಗಿಬಿಡುತ್ತೆ. ಹಾಗೆ ಅದ್ರ ಜೊತೆ 2 ದಾಲ್ಚಿನ್ನಿ ಹಾಗೆ ಬಿರಿಯಾನಿ ಎಲೆಯನ್ನು ನಾನು ಸೇರಿಸ್ಕೊಳ್ತಾ ಇದ್ದೇನೆ. ಹಾಗೆ ಸ್ವಲ್ಪ ಹೊತ್ತು ನಂತರ ಆದಮೇಲೆ ನೀವು ನೋಡ್ಬೋದು ಯಾವ ಥರ ಈರುಳ್ಳಿ ಚೆನ್ನಾಗಿ ಮೆತ್ತಗಾಗಿದೆ ಅಂತ ಹೇಳ್ಕೊಂಡು. ಇಷ್ಟು ಮೆತ್ತಗಾದರೆ ಸಾಕಾಗುತ್ತೆ, ಬಿರಿಯಾನಿ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆ 2 ಟೊಮ್ಯಾಟೊ ಹಾಗೂ 2 ಹಸಿಮೆಣಸಿನ್ಕಾಯಿ ಹಾಗೆ ನೆನೆಸ್ಕಿಟ್ಟುಕೊಡುವಂಥ ಒಂದು ಚಿಕನ್ ಪೇಸ್ಟನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ಇದನ್ನು ಚೆನ್ನಾಗಿ ನಾನು ಕಲಿಸ್ತಾ ಇದ್ದೇನೆ, ನೋಡ್ಬೋದು. ಯಾಕೆಂತ ಹೇಳಿದ್ರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರ್ತದೆ, ಅದರ ಸಲುವಾಗಿ ಕಲಿಸ್ತಾ ಇದ್ದೇನೆ. ಒಂದು 2 ನಿಮಿಷ ಅಷ್ಟೇ ಸಾಕು. ಆಮೇಲೆ ಅದರ ಮೇಲೆ ನಾನು ಸ್ವಲ್ಪ ಉಳಿದಿರುವಂಥ ಮಸಾಲೆಗೆ ನೀರನ್ನು ಹಾಕ್ಕೊಂಡು ಸೇರಿಸ್ಕೊಳ್ತಾ ಇದ್ದೇನೆ. ಹಳದಿ ಪೌಡ್ರನ್ನು ಹಾಕ್ಕೊಳ್ತಾ ಇದ್ದೇನೆ. ನೆನೆಸಿರುವಂಥ ಒಂದು ಅಕ್ಕಿಯನ್ನು ಹಾಕ್ಕೊಳ್ತಾ ಇದ್ದೇನೆ. ಬಿರಿಯಾನಿ ರೈಸ್ ಆಗಲಿ ಅಥವಾ ಜೀರಾ ರೈಸ್ ಆಗಲಿ ಯಾವುದಾದ್ರು ರೈಸ್ ತಗೊಳ್ಳಿ. ಹಾಗೆ ರೈಸಿಗೆ ಅನುಗುಣವಾಗಿ ನೀರನ್ನು ಹಾಕಬೇಕು. ಆನಂತರ ಅದರ ಮೇಲೆ ಸ್ವಲ್ಪ ನಾನು ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೇನೆ ಕುಕ್ಕರ್ ಮೇಲೆ, ನೋಡ್ಬೋದು. ಹಾಗೆ ಅದರ ಮೇಲೆ ನಾನು ಪುದೀನ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಪುದೀನ ಸೊಪ್ಪನ್ನು ಹಾಕೊಂಡು ನಂತರ ಉಪ್ಪನ್ನು ಹಾಕಿ ಮತ್ತು ಚೆನ್ನಾಗಿ ನಾನು ತಿರ್ಸ್ತಾ ಇದ್ದೇನೆ. ಯಾಕೆಂತ ಹೇಳಿದ್ರೆ ತಳ ಹಿಡಿಬಾರ್ದು ಅನ್ನೋ ಕಾರಣಕ್ಕೆ. ಆಮೇಲೆ ಲೀಡನ್ನು ಕ್ಲೋಸ್ ಮಾಡಿ ಒಂದು 3 ವಿಷಲ್ ಬರೋ ತನಕ ನಾನು ವೇಟ್ ಮಾಡ್ತಾ ಇರ್ತೀನಿ. ಈ ಕಡೆ ನಾನು ಒಂದು ಬಾಣಲೆ ತಗೊಂಡಿದ್ದೇನೆ. ಅದರ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಹಾಗೆ ಈರುಳ್ಳಿ ಟೊಮೆಟೊ ಪೇಸ್ಟನ್ನು ಆ್ಯಡ್ ಮಾಡ್ತಾ ಇದ್ದೇನೆ. ಹಾಗೆ ರುಬ್ಕೊಂಡಿರುವಂಥ ಮಸಾಲೆ ಕೂಡ ಅದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಆದರೆ ಇಲ್ಲಿ ಒಂದಂತ ಹೇಳಿದ್ರೆ ನಾನು ಈರುಳ್ಳಿ ಆಗಲಿ ಅಥವಾ ಟೊಮೆಟೊ ಆಗಲಿ ಎಲ್ಲ ಹಸಿಯಾಗಿ ರುಬ್ಕೊಂಡಿರೋದು, ಯಾವುದನ್ನು ಕೂಡ ಬೇಯಿಸ್ಕೊಂಡು ಹಾಕಿಲ್ಲ. ಆನಂತರ ಇದನ್ನು ಚೆನ್ನಾಗಿ ಕುದಿಬೇಕು. ಇದು ನೋಡ್ಬೋದು, ಈ ಥರ ಕುದಿಬೇಕು. ಇಷ್ಟು ತಿಕ್ನೆಸ್ ಬರುವಾಗ ನಾವು ಸಣ್ಣಗೆ ಹಚ್ಕೊಂಡಿರುವಂಥ ಒಂದು ಚಿಕನ್ ಪೀಸನ್ನು ಇದಕ್ಕೆ ಹಾಕ್ಕೊಳ್ಬೇಕಾಗತ್ತೆ. ಆದರೆ ಚಿಕನನ್ನು ನಾನು ಮುಂಚೆ ಯಾವತ್ತೂ ನೆನೆಲಿಕ್ಕೆ ಹಾಕಿಲ್ಲ ಮೊದಲಿಗೆ. ಯಾಕೆಂತಂದರೆ ಎಲ್ಲ ಮಸಾಲೆ ಕೂಡ ಇದರಲ್ಲೇ ಆ್ಯಡ್ ಇರೋದ್ರಿಂದ ನಾನು ಡೈರೆಕ್ಟಾಗಿ ಇದಕ್ಕೆ ಹಾಕ್ಕೊಳ್ತಾ ಇದ್ದೇನೆ. ಹಾಗೆ ಅದ್ರ ಮೇಲೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೇನೆ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದೇನೆ, ನೋಡ್ಬೋದು. ಈ ಥರ ಆದರೆ ಸಾಕು. ಹಾಗೆ ಅದರ ಮೇಲೆ ನಾನು ಸ್ವಲ್ಪ ಪುದೀನ ಸೊಪ್ಪು ಹಾಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಗ್ಯಾಸ್ ಆಫ್ ಮಾಡಿ ಮುಚ್ಚಳ ಇಟ್ಕೊಂಡು ಒಂದು 2 ನಿಮಿಷಗಳ ತನಕ ವೇಟ್ ಮಾಡ್ತಾ ಇರ್ತೇನೆ, ನೋಡ್ಬೋದು. ಮುಚ್ಚಳ ಮುಚ್ಚಾಗಿದೆ. ಹಾಗೆ ಇದನ್ನು ಮುಚ್ಚಳ ತೆಗೆದ ನಂತರ ನಿಮ್ಗೆ ತೋರಿಸ್ತಾ ಇದ್ದೀನಿ 2 ನಿಮಿಷದ ನಂತರ ಯಾವ ಥರ ಗ್ರೇವಿ ಆಗಿದೆ ಅಂತ ಹೇಳಿ. ಹಾಗೆ ಇದು ನಂದು ರೆಡಿಯಾಗಿದೆ, ನೋಡ್ಬೋದು. ಈಗ ಕುಕ್ಕರನ್ನು ಓಪನ್ ಮಾಡ್ತಾ ಇದ್ದೇನೆ.
ನೋಡ್ಬೋದು. ವಾವ್, ಎಷ್ಟು ಚೆನ್ನಾಗಿ ಬಂದಿದೆ. ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡು ಬಿಸಿ ಇರುವಾಗಲೇ ನಿಮಗೆ ತೋರಿಸ್ತಾ ಇದ್ದೀನಿ. ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಉದುರಾಗಿ ಬರ್ತದೆ. ಇದು ಸ್ವಲ್ಪ ಬಿಸಿ ಉಂಟಲ್ಲ, ಅದಕ್ಕೆ ಈ ಥರ ಸ್ವಲ್ಪ ಅಂಟ್ಕೊಂಡಿರೋ ಥರ ಕಾಣುತ್ತೆ. ಅದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಚೆನ್ನಾಗಿ ಕಾಣ್ತದೆ. ಹಾಗೆ ಅದನ್ನು ನಾನು ಡೈರೆಕ್ಟಾಗಿ ಒಂದು ಪ್ಲೇಟಿಗೆ ಹಾಕೊಳ್ತಾ ಇದ್ದೇನೆ. ನೋಡ್ಬೋದು, ನೋಡುವಾಗಲೇ ತಿನ್ನಬೇಕು ಅಂತ ಅನಿಸುತ್ತೆ. ಯಾವ ಥರ ಇದರ ಕಲರ್ ಬಂದಿದೆಯೋ ಅದೇ ಥರ ಅಷ್ಟು ಸೂಪರಾಗಿ ಬರ್ತದೆ. ರುಚಿ ಕೂಡ ಅಷ್ಟೇ ಚೆನ್ನಾಗಿ ಆಗುತ್ತೆ. ಹಾಗೆ ಅದ್ರ ಜೊತೆ ಸ್ವಲ್ಪ ಗ್ರೇವಿಯನ್ನು ಹಾಕ್ತಾ ಇದ್ದೇನೆ. ಗ್ರೇವಿ ಕೂಡ ನೋಡ್ಬೋದು, ಎಲ್ಲ ಮನೇಲಿ ಮಾಡಿರುವಂಥ ಒಂದು ಪೌಡರಿಂದನೇ ಮಾಡಿರೋದು. ಹಾಗೆ ಅದರ ಮೇಲೆ ಸ್ವಲ್ಪ ಕೊತ್ತಂಬರಿ, ಈ ಕಡೆ ಸಣ್ಣ ಒಂದು ಲಿಂಬೆಯನ್ನು ಇಟ್ಟಿದ್ದೇನೆ. ನೋಡ್ಬೋದು ಎಷ್ಟು ಸೂಪರಾಗಿ ಬಂದಿದೆ ಅಂಥೇಳಿ. ಇದರಲ್ಲಿ ನಾನು ಯಾವುದು ಹೊರಗಡೆ ಮಸಾಲೆ ಪೌಡರನ್ನು ಆ್ಯಡ್ ಮಾಡಿಲ್ಲ. ಹಾಗೆ ಈ ಒಂದು ರೆಸಿಪಿ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿಕೊಂಡು ನನಗೆ ಕಾಮೆಂಟ್ ಮೂಲಕ ತಿಳಿಸಿ. ಮುಂದಿನ ಒಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ನಾನು ಮತ್ತೆ ಭೇಟಿ ಮಾಡ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ. ಬಾಯ್ ಬಾಯ್.